ಹಲೋ ಎವ್ರಿವನ್, ವೆಲ್ಕಮ್ ಟು ಐಜಿಸ್ ಕುಕಿಂಗ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ರಾಗಿ ರೊಟ್ಟಿಯನ್ನು ತರಕಾರಿಗಳನ್ನ ಉಪಯೋಗಿಸ್ಕೊಂಡು ಯಾವ ರೀತಿಯಾಗಿ ಮಾಡ್ಕೊಳ್ಬಹುದು ಅಂತ ನೋಡೋಣ. ನಾನಿಲ್ಲಿ ಇದನ್ನು ಮಾಡಲಿಕ್ಕೆ ಕ್ಯಾರೆಟ್ ಮತ್ತು ಮೂಲಂಗಿ ತರಕಾರಿಯನ್ನು ಉಪಯೋಗಿಸ್ಕೊಂಡಿದ್ದೀನಿ. ತುಂಬಾ ರುಚಿಯಾಗಿ ಬಂದಿತ್ತು. ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ. ನೋಡಿ, 1 ಕಪ್ಪಷ್ಟು ರಾಗಿ ಹಿಟ್ಟನ್ನು ತೊಗೊಂಡಿದ್ದೀನಿ, ಹಾಗೆ ಅರ್ಧ ಕಪ್ಪಷ್ಟು ಸೂಜಿ ರವೆನ ತೊಗೊಂಡಿದ್ದೀನಿ. ಈಗ ಇದನ್ನು ಇದರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಅರ್ಧ ಕಪ್ಪಷ್ಟು ಸೂಜಿ ರವೆನ ತೊಗೊಳ್ಬೇಕಾಗತ್ತೆ. ತುಂಬ ರುಚಿಯಾಗಿ ಬರುತ್ತೆ ರಾಗಿ ರೊಟ್ಟಿ, ಹಾಗಾಗಿ ನಾನು ಈ ರೀತಿಯಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಮಿಕ್ಸ್ ಆದ ನಂತರ ಇದಕ್ಕೆ ಕ್ಯಾರೆಟ್ ಮೂಲಂಗಿ ತುರಿದಿಟ್ಕೊಂಡಿದ್ದೆ, ಅದು ಹಾಗೆಯೇ ಒಂದು ದೊಡ್ಡ ಸೈಜ್ ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ. ನೋಡಿ, ಇದೆಲ್ಲದನ್ನು ಸಹ ಇದರೊಳಗಡೆ ಸೇರಿಸ್ಕೊಳ್ಳೋಣ. ಇದೆಲ್ಲದನ್ನು ನಾವು ಚೆನ್ನಾಗಿ ಕಲಸಿ ತೊಗೊಳ್ಬೇಕಾಗತ್ತೆ. ಇದು ತರಕಾರಿಯನ್ನು ಉಪಯೋಗಿಸ್ಕೊಳ್ತಿರೋದ್ರಿಂದ ತುರಿದು ತೊಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನಾವು ಕುಕ್ ಮಾಡುವಾಗನೂ ಸಹ ಈಸಿ ಆಗುತ್ತೆ. ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ. ನೋಡಿ, ಇದ್ರ ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ನಾವು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಕರಿಬೇವಿನ ಸೊಪ್ಪನ್ನು ಸಹ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಕರಿಬೇವಿನ ಸೊಪ್ಪನ್ನು ಹಾಕೋದ್ರಿಂದ ಟೇಸ್ಟು ಸಹ ತುಂಬಾ ಚೆನ್ನಾಗಿರುತ್ತೆ. ಈಗ ಇದೆಲ್ಲದನ್ನು ಹಾಕ್ಕೊಂಡು ನಾವು ಕಲಿಸ್ಕೊಳ್ಬೇಕಾಗತ್ತೆ. ನೋಡಿ, ರುಚಿಗೆ ತಕ್ಕಷ್ಟು ಖಾರಕ್ಕೆ ಮೆಣಸಿನಕಾಯಿನ ಉಪಯೋಗಿಸ್ಕೊಳ್ಳಿ. ನಾನಿಲ್ಲಿ 1 ಮೆಣಸಿನಕಾಯಿನ ಮಾತ್ರ ಚಿಕ್ಕದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ. ಹಾಗೆಯೇ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ನೋಡಿಕೊಂಡು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಈಗ ಚೆನ್ನಾಗಿ ಕೈಯಿಂದನೇ ಈ ರೀತಿಯಾಗಿ ಕಲಸಿ ತೊಗೊಳ್ಬೇಕಾಗತ್ತೆ. ಈ ನಾವು ಹಾಕ್ಕೊಂಡಿರುವಂತಹ ತುರಿದಿರುವಂತಹ ತರಕಾರಿ, ಈರುಳ್ಳಿ, ಹಾಗೆಯೇ ರಾಗಿ ಹಿಟ್ಟು ಮತ್ತು ರವೆ ಎಲ್ಲದೂ ಸಹ ಕರೆಕ್ಟಾಗಿ ಬ್ಲೆಂಡ್ ಆಗಬೇಕು. ಆ ರೀತಿಯಲ್ಲಿ ಈ ರೀತಿ ಡ್ರೈ ಫಸ್ಟು ಕಲಸಿ ತೊಗೊಳ್ಬೇಕು. ನಂತರ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಈ ರೀತಿ ಕಲಿಸ್ಕೊಳ್ತಾ ಹೋಗಬೇಕಾಗತ್ತೆ. ಒಂದೇ ಸತಿ ನೀರನ್ನು ಹಾಕ್ಕೊಳ್ಬೇಡಿ. ನೋಡಿ, ಈ ರೀತಿ ಸ್ವಲ್ಪನೇ ಹಾಕ್ಕೊಂಡು ನಮಗೆ ಮಾಡ್ಕೊಳ್ಳೋದ್ರಿಂದ ಎಷ್ಟು ಬೇಕು ನೀರಿನ ಅಂಶ ಅನ್ನುವಂಥದ್ದು ಗೊತ್ತಾಗ್ತಾ ಹೋಗುತ್ತೆ. ಈ ರೀತಿಯಲ್ಲೇ ಕಲಸಿ ತೊಗೊಳ್ಳಿ. ತುಂಬ ಈಸಿಯಾಗಿ ಮಾಡ್ಕೊಳ್ಬಹುದು. ಹಾಗೆಯೇ ಒಂದು 1/4 ಗಂಟೆ ಅಥವಾ 20 ನಿಮಿಷ ಟೈಮ್ ಇದ್ದರೆ ಸಾಕು. ಈ ರೊಟ್ಟಿಯನ್ನು ನಾವು ಆರಾಮಾಗಿ ಮಾಡ್ಕೊಳ್ಬಹುದು. ಸಂಜೆ ಟೈಮು ಸಹ ತಿನ್ಲಿಕ್ಕೆ ಮಾಡ್ಬೋದು, ಬೆಳಗ್ಗೆ ಬ್ರೇಕ್ಫಾಸ್ಟ್ಗೂ ಸಹ ಮಾಡ್ಕೊಳ್ಬೋದು. ಚೆನ್ನಾಗಿರುತ್ತೆ. ನೋಡಿ, ನೈಟ್ ಊಟಕ್ಕೆ ಬೇಕಾದರೂ ಮಾಡ್ಕೊಳ್ಳಿ. ತುಂಬಾ ಟೇಸ್ಟಿಯಾಗಿರುವಂತಹ ರೊಟ್ಟಿ ರೆಸಿಪಿ ಇದು. ನೋಡಿ, ಈಗ ಹಿಟ್ಟನ್ನು ನಾದ್ಕೊಂಡು ನಂತರ ಈ ರೀತಿಯಲ್ಲಿ ಉಂಡೆ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈ ರೀತಿ ಉಂಡೆ ಮಾಡಿ ಒಂದು 5 ನಿಮಿಷ ಇಟ್ಕೊಳ್ತೀನಿ. ನಂತರ ನಾನು ಇದನ್ನು ಒತ್ಕೊಳ್ತೀನಿ. ನೋಡಿ, ಈ ರೀತಿಯಾಗಿ ಉಂಡೆ ಮಾಡಿ ತೊಗೊಂಡಿದ್ದೀನಿ. ನೋಡಿ, ಈಗ ಬಟರ್ ಪೇಪರ್ನ ಇಟ್ಕೊಂಡು ಇದನ್ನು ಕೈಯಿಂದನೇ ಒತ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸ್ವಲ್ಪ ಬಟರ್ ಪೇಪರ್ ಮೇಲೆ ಎಣ್ಣೆನ ಸವರ್ಕೊಳ್ತಾ ಇದ್ದೀನಿ. ನಂತರ ನೋಡಿ, ಉಂಡೆನ ಇಟ್ಕೊಂಡು ಈ ರೀತಿಯಲ್ಲಿ ಮಾಡ್ಕೊಳ್ಬೇಕು. ಇದಕ್ಕೆ ಸ್ವಲ್ಪ ನೀರನ್ನ ಇಟ್ಕೊಳ್ತಾ ಇದ್ದೀನಿ ಒತ್ಕೊಳ್ಳುವಾಗ. ನೋಡಿ, ಈ ರೀತಿಯಲ್ಲಿ ಒತ್ಕೊಳ್ತಾ ಹೋಗಬೇಕು. ಸೈಡಲ್ಲಿ ಸ್ವಲ್ಪ ಕ್ರ್ಯಾಕ್ ಬರ್ತಾ ಹೋಗುತ್ತೆ. ಅದನ್ನು ಇನ್ನೊಂದು ಕೈಯನ್ನು ಉಪಯೋಗಿಸ್ಕೊಂಡು ನಾವು ಸರಿ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಇಲ್ಲಿ ಮಿಷಿನ್ ಇದ್ದರೆ ನಿಮಗೆ ಇನ್ನೂ ಈಸಿ ಆಗುತ್ತೆ. ರೊಟ್ಟಿ ಮಿಷಿನ್ನು ಅಥವಾ ಚಪಾತಿ ಮೇಕರ್ ಇದ್ದರೆ ಅದರಲ್ಲಿ ತುಂಬ ಈಸಿಯಾಗಿ ಮಾಡ್ಕೊಳ್ಬಹುದು. ಯಾರಿಗೆಲ್ಲ ಮಿಷಿನ್ ಇಲ್ಲ, ಈ ರೀತಿ ಕೈಯಲ್ಲೇ ಒತ್ತಿ ತಗೊಳ್ಳಿ. ನೋಡಿ, ಈ ರೀತಿಯಲ್ಲಿ ಕೈಯಲ್ಲಿನೇ ಒತ್ತಿ ತೋರಿಸ್ತಾ ಇದ್ದೀನಿ. ತುಂಬ ಈಸಿಯಾಗಿ ಮಾಡ್ಕೊಳ್ಬಹುದು. ಎಷ್ಟು ಅಗಲವಾಗಿ ಬೇಕಾದರೂ ನಾವು ಮಾಡ್ಕೊಳ್ಬಹುದು. ಬಾಳೆದೆಲೆ ಅಥವಾ ಬಟರ್ ಪೇಪರನ್ನು ಉಪಯೋಗಿಸ್ಕೊಳ್ಳಿ. ನೋಡಿ, ಈಗ ಚೆನ್ನಾಗಿ ಬಂದಿತ್ತು. ಈಗ ಇದನ್ನು ಕಾಯ್ದಿರುವಂತಹ ಹಂಚಿನ ಮೇಲೆ ಹಾಕ್ಕೊಳ್ಳೋಣ. ನೋಡಿ, ನಾನು ರೊಟ್ಟಿ ಹಂಚನ್ನು ಕಾಯ್ಲಿಕ್ಕೆ ಇಟ್ಕೊಂಡಿದ್ದೆ. ಈಗ ಚೆನ್ನಾಗಿ ರೊಟ್ಟಿ ಹಂಚು ಕಾಯ್ದಾದ ನಂತರ ಇದನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ಈಗ 2 ಸೈಡು ತಿರುಗಿಸಿ ಬೇಯಿಸ್ಕೊಳ್ಬೇಕಾಗತ್ತೆ. ಒಂದೇ ಸೈಡು ಬೇಯಿಸ್ಕೊಳ್ಳೋದು ಬೇಡ. ನಿಮಗೆ ಎಣ್ಣೆ ಬೇಕು ಅಂದರೆ ಉಪಯೋಗಿಸ್ಕೊಳ್ಳಿ. ಬೇಡ ಅನ್ನೋ ಅಂಥವರು ಹಾಗೆ ಡ್ರೈ ಬೇಯಿಸ್ಕೊಂಡು ತಿನ್ನಬಹುದು. ನೋಡಿ, ಈಗ ನಾನು ಆಯಿಲ್ ಸ್ವಲ್ಪ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಬೇಕು ಅಂದರೆ 2 ಸೈಡು ಆಯಿಲನ್ನು ಅಪ್ಲೈ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿ ಬಂದಿರುತ್ತೆ. ಆಯಿಲು ಬೇಡ ಅನ್ನೋ ಅಂಥವರು ಆಯಿಲನ್ನು ಸ್ಕಿಪ್ ಮಾಡ್ಕೊಳ್ಳಿ. ಇದಕ್ಕೆ ತುಪ್ಪದ ಜೊತೆ ತಿನ್ಬೋದು, ಬೆಣ್ಣೆ ಜೊತೆ ತಿನ್ಬೋದು. ಹಾಗೆಯೇ ಬೇರೆ ಎಲ್ಲ ಚಟ್ನಿಗಳನ್ನು ಹಾಗೆಯೇ ಪಲ್ಯಗಳನ್ನು ಸಹ ನಾವು ಉಪಯೋಗಿಸ್ಕೊಳ್ಬಹುದು. ಅದೇ ರೀತಿಯಲ್ಲಿ ಇನ್ನುಳಿದಂತಹ ಎಲ್ಲ ರೊಟ್ಟಿಗಳನ್ನು ಸಹ ನಾನು ಇಲ್ಲಿ ಮಾಡಿ ತೊಗೊಳ್ತಾ ಇದ್ದೀನಿ. ತುಂಬ ಈಸಿಯಾಗಿ ಮಾಡ್ಕೊಳ್ಬಹುದು. ಖಂಡಿತವಾಗ್ಲೂ ಸಹ ರೊಟ್ಟಿನ ಟ್ರೈ ಮಾಡಿ. ಹಾಗೆ ಮನೆಯಲ್ಲಿ ತುಂಬ ಜನ ಅಕ್ಕಿಯಿಂದ ಮಾಡಿರುವಂತಹ ಐಟಮ್ಸ್ನ ತಿನ್ನಲ್ಲ ಅನ್ನೋ ಅಂಥವ್ರು ಇರ್ತಾರೆ. ಈ ರೀತಿ ರಾಗಿ ಹಿಟ್ಟಲ್ಲೇ ನಾವು ರೊಟ್ಟಿ, ಚಪಾತಿ ಎಲ್ಲ ಮಾಡ್ಕೊಳ್ಬಹುದು. ನೋಡಿ, ಈ ರೀತಿ ರೊಟ್ಟಿನ ನೀವು ಸಹ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಖಂಡಿತ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನೋಡಿ, 2 ಸೈಡು ಬೇಯಿಸ್ಕೊಳ್ಬೇಕಾಗತ್ತೆ ಚೆನ್ನಾಗಿ. ನೋಡಿ, ಈ ರೀತಿಯಲ್ಲಿ ತಿರುಗಿಸಿ ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ.
ಶುಗರ್ ಇರೋ ಅಂಥವ್ರಂತೂ ಇದನ್ನು ರಾಗಿ ರೊಟ್ಟಿ ಮಾಡಿಕೊಂಡು ಹಾಗಲಕಾಯಿ ಪಲ್ಯ ಈ ರೀತಿ ಎಲ್ಲ ಮಾಡಿಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಶುಗರು ಸಹ ಕಂಟ್ರೋಲಿಗೆ ಬರುತ್ತೆ. ನೋಡಿ, ಖಂಡಿತ ನೀವು ಈ ರೀತಿಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್. ಹೇಗೆ ಬಂತು ಅಂತ ನನಗೆ ಕಾಮೆಂಟಲ್ಲಿ ತಿಳಿಸೋದನ್ನು ಖಂಡಿತವಾಗ್ಲೂ ಮರಿಬೇಡಿ. ನೋಡಿ, ಇದು ಹೇಗೆ ಬಂದಿತ್ತು ಅಂತ ನಾನು ಫೈನಲಿ ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ಸ್ಮೂತಾಗಿ ಬಂದಿತ್ತು, ತುಂಬಾ ಚೆನ್ನಾಗಿ ಬಂದಿತ್ತು. ನಾವು ಯಾವ ಹದಕ್ಕೆ ಬೇಕಾದರೂ ರೊಟ್ಟಿಯನ್ನು ಬೇಯಿಸ್ಕೊಳ್ಬೋದು, ಗರಿ ಗರಿಯಾಗಿ ಆದರೂ ಬೇಯಿಸ್ಕೊಳ್ಬೋದು. ಈ ಥರ ಸ್ಮೂತಾಗಿ ಬೇಕು ಅಂದರೆ ಸ್ಮೂತಾಗಾದರೂ ಬೇಯಿಸಿ ತೊಗೊಳ್ಬೋದು. ಖಂಡಿತವಾಗ್ಲೂ ಸಹ ಟ್ರೈ ಮಾಡಿ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಖಂಡಿತ ಲೈಕ್ ಮಾಡಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ವಿಡಿಯೋನ ಫ್ರೆಂಡ್ಸ್ಗಳಿಗೂ ಸಹ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.